ಹಿರಿಯನೆಂದ ಮಾತ ಮೀರಿ ಪ್ರಾಣಗಾಂತ ಬದುಗರುವದಿಂದ ಮೆರೆದೆಯಲ್ಲೋ ಪ್ರಾಣಗಾಂತ ಬದುಗರುವದಿಂದ ಮೆರೆದೆಯಲ್ಲೋ ಪ್ರಾಣಗಾಂತ ಮರುಗಲ್ಯಾಕೋ ಬರಿದೆ ನೀನು ಪ್ರಾಣಗಾಂತ ಮರುಗಲ್ಯಾಕೆ ಬರಿದೆ ನೀನು ಪ್ರಾಣಗಾಂತ ಲಕ್ಷ್ಮೀ ವರನ ಪಾದಕ್ಕೆ ರಘು ಬೇಗ ಪ್ರಾಣಗಾಂತ. ಸ್ವಾಮಿ, ಮಂಡೋದರಿ, ಸ್ವರ್ಣ ಲಂಕೆಯನ್ನು ಕಟ್ಟುವಲ್ಲಿ ತಮ್ಮ ಪರಿಶ್ರಮ ಏನುಂಟು ಅದನ್ನು ನಾನು ಅಲ್ಲಗಳೆಯಲಾರೆ. ಆದರೆ ಅದರ ಹಿಂದೆ ಇರುವಂತಹ ಮತ್ತೊಂದು ಸತ್ಯವನ್ನು ನಾವು ಮರೆಯಬಾರದಲ್ಲ. ನಮ್ಮ ಕುಲದ ಅಭಿಮಾನಿ ಪುರುಷರು ಮೂವರು, ಮಾಲಿ, ಸುಮಾಲಿ, ಮಾಲ್ಯವಂತರು. ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಕಟ್ಟಿದ ಲಂಕೆಯಲ್ವೇ ಇದು? ಹಾಗಾದ್ರೆ ಅವರು ಆ ಲಂಕೆಯನ್ನು ಕಟ್ಟುವಲ್ಲಿ ಇದ್ದ ಆಶಾ ಭಾವ ಯಾವುದು? ಎಲ್ಲೆಡೆಯಲ್ಲಿ ಚದುರಿ ಹೋದಂತಹ ರಕ್ಕಸರನ್ನು ಒಗ್ಗೂಡಿಸಬೇಕು ಅಂತ. ರಕ್ಕಸರಿಗೂ ಯಕ್ಷರಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಸ್ವಾಮಿ. ಪರಸ್ಪರ ಸಂಬಂಧವೂ ಏರ್ಪಡುತ್ತದೆ. ಹೋಗಿ ಬರುವ, ಕೊಂಡುಕೊಳ್ಳುವ ವ್ಯವಹಾರವೂ ಇಲ್ಲಿ ಉಂಟು. ಇನ್ನು ಕೇಳಿದ್ರೆ ಸದ್ಯ ಯಕ್ಷಾಧಿಪನಾಗಿ ಇರುವವ ನಿಮ್ಮ ಅಣ್ಣ. ಅವನೇ ಹೇಳಿ ಕಳುಹಿದ್ದಲ್ಲ ಒಮ್ಮೆ, ಲಂಕೆ ನಮ್ಮದ್ದು, ನಾನು ಬಂದಿರುತ್ತೇನೆ, ಸೌಹಾರ್ದದಿಂದ ನಾವು ಸಹಬಾಳ್ವೆಯನ್ನು ಮಾಡೋಣ ಸಹೋದರ ಅಂತ ಹೇಳಿದ್ರೆ ತಾವು ಅಲ್ಲ ಅಂತ ಹೇಳಿದ್ರು. ಅವ ನನಗಿಂತ ಮೊದಲು ಹುಟ್ಟಿದ ಜ್ಯೇಷ್ಠ, ಹಿರಿಯ ಎನ್ನುವಂತಹ ಸಾಮಾನ್ಯ ಕಲ್ಪನೆಯನ್ನು ತಾವು ಮೀರಿದ ಹಾಗೆ ನಮಗನ್ನಿಸಿತು. ಆ ಬಳಿಕ ಮಾಲ್ಯವಂತ ಬಂದು ಆಡಿದ. ಪರದಾರಾಪಹರಣದಂತಹ ಕಾರ್ಯ ನಿನಗೆ ಸಾಧುವಲ್ಲ, ಕುಲಕ್ಷಯಕ್ಕೆ ಇದಕ್ಕಿಂತ ದೊಡ್ಡ ಯಾವ ಸಾಧನವೂ ಬೇಡ ಕುಮಾರ ಅಂತ ಹೇಳಿದಾಗ ತಪಸ್ಸಿಗೆ ಹೊರಟವರಲ್ವೋ ಹೋಗಿ ಅಂತ ಅವರಿಗೆ ದಾರಿಯನ್ನು ತೋರಿಸಿದವರು. ಮಾರೀಚ, ಮಾವ ಅಂತ ತಾವು ಬಾಯಿದರೆಯಾಗಿ ಕರೆದು ಅವರಲ್ಲಿ ನಾಲ್ಕು ಬಾರಿ ಹೋಗಿ ಕೇಳಲಿಲ್ಲವೇ ಸ್ವಾಮಿ? ಸೀತಾಪಹರಣವನ್ನು ನಾನು ಮಾಡುತ್ತೇನೆ, ನನಗೆ ಸಹಾಯ ಬೇಕು ಅಂತ ಕೇಳಿದಾಗ ಮಾನವರು ಬಿಡಿ, ಅಯೋಧ್ಯೆಯ ಪ್ರಜೆಗಳು ಬಿಡಿ, ಇಡೀ ಪ್ರಪಂಚ ಎಲ್ಲಿಯೂ ಉದ್ಘಾಟಿಸದ ಒಂದು ಸತ್ಯವನ್ನು ಅನಾವರಣ ಮಾಡಿದ್ರಲ್ಲ ನಿಮ್ಮ ಮಾವ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ರು. ಒಂದು ಕಾಲಕ್ಕೂ ಒಂದು ಕ್ಷಣಕ್ಕೂ ಧರ್ಮ ಆಚರಣೆಯನ್ನು ಮಾಡದ ಒಬ್ಬ ರಾಕ್ಷಸ ಹೇಳ್ತಾನೆ ರಾಮ ಅಂತ ಹೇಳಿದ್ರೆ ಧರ್ಮಕ್ಕೆ ವಿಗ್ರಹ ಅಂತ. ಸಾಕಷ್ಟು ನೀತಿ ಹೇಳಲಿಲ್ವೇ? ರಾಮ ಬಂದ ಉದ್ದೇಶ, ಅವನ ಹಿನ್ನೆಲೆ, ಅವನ ಜೊತೆಗಿರುವವರು ಯಾರು, ಪ್ರಕೃತಿ, ಪುರುಷ ಎಲ್ಲವನ್ನು ಬಿಡಿ ಬಿಡಿಯಾಗಿ ವಿವರಿಸಿದ್ರು ತಾವದನ್ನು ಅರ್ಥವಿಸಿಕೊಳ್ಳದವರ ಹಾಗೆ ಮಾರೀಚನನ್ನು ಉಪೇಕ್ಷಿಸಿದಿರಿ. ನಿಮಗಿಂತ ಹಿರಿಯರಲ್ಲವೇ ಮಾರೀಚ? ಸಭೆಯಲ್ಲಿ ನಾವೆಲ್ಲ ನೋಡಿದ ದೃಶ್ಯ, ನಿಮ್ಮ ಸಹೋದರನಾದಂತಹ ವಿಭೀಷಣ ಲಂಕೆಯನ್ನು ತೊರೆದು ತಾನು ರಾಮನ ಪಾದವನ್ನು ಕಟ್ಟಿಕೊಳ್ಳುತ್ತೇನೆ ಅಂತ ಹೊರಟಾಗ ಅಮ್ಮ ಕೈಕಸಾ ಮಾತೆ ಬಂದು ಆಡಿದ ಮಾತುಗಳು, ಬಿಟ್ಟು ಬಿಡು ಜಾನಕಿಯ, ಯಾಕೆಂತ ಹೇಳಿದ್ರೆ ಇದರಿಂದ ನಮಗೆ ಕೆಟ್ಟದ್ದಾಗುತ್ತದೆ ಅಂತ ಹೇಳಿದ್ರೆ ಒಳಗೆ ಹೋಗಿ ಕುಳಿತುಕೊಳ್ಳಿ ಅಂತ ಆದೇಶದ ಮಾತನ್ನಾಡಿದವರು. ಅದರಿಂದ ಅನ್ನಿಸ್ತದೆ ಸ್ವಾಮಿ, ಎಲ್ಲವನ್ನು ಕಳ್ಕೊಳ್ಳುವುದಕ್ಕೆ ಕಾರಣ ಇದೆ ಹಿರಿಯರೆಂದ ಮಾತ ಮೀರಿ ನಾವು ಇದುವರೆಗೆ ಬಲು ಗರ್ವದಿಂದ ವ್ಯವಹಾರ ಮಾಡಿದ್ದೇ ಇದಕ್ಕೆ ಕಾರಣವಾಯಿತೋ ಏನೋ. ಸ್ವಾಮಿ, ಕಳ್ಕೊಂಡದ್ದು ಕಳೆದಾಯಿತು ಬಿಡಿ. ಆಚಾರ್ಯ ಶುಕ್ರರು ತಮಗೆ ಕೇವಲ ಕಳೆಯುವ ಲೆಕ್ಕವನ್ನು ಮಾತ್ರ ಹೇಳಿಕೊಟ್ಟದ್ದಲ್ಲವಲ್ಲ, ಕೂಡುವುದು ಹೇಳಿಕೊಟ್ಟಿದ್ದಾರಲ್ಲ. ನೆನಪಿಸ್ತೇನೆ, ಕೂಡುವುದು ಹೇಗೆ ಅಂತ ನಾನು ನೆನಪಿಸ್ತೇನೆ. ಸ್ವಾಮಿ, ಮೊದಲೇ ಹೇಳಿ, ಯಾವುದನ್ನು ಪಡೆದರೆ ಪ್ರಪಂಚದ ಎಲ್ಲವನ್ನು ಪಡೆದ ಹಾಗಾಗುತ್ತದೋ ಅಂಥದ್ದು ಒಂದನ್ನು ಪಡೆಯುವ. ನಾನೂ ಬರ್ತೇನೆ, ಚಿನ್ನದ ಹರಿವಾಣವನ್ನು ಹಿಡ್ಕೊಳ್ತೇನೆ. ಅದು ನಿಮ್ಮ ಕಾಲನ್ನು ತೊಳೆಯುವುದಕ್ಕೆ ಬಾಗಿಲಿನಲ್ಲಿ ಇರಿಸುತ್ತಿದ್ದ ಬಿಂದಿಗೆ ಬರಿದಾಗಿದೆ, ಅದರಲ್ಲಿ ನೀರನ್ನು ತುಂಬಿಸಿ ನಾನು ತರ್ತೇನೆ. ಈರುವರೊಟ್ಟಾಗಿ ಹೋಗುವ. ಸ್ವಾಮಿ, ಲಕ್ಷ್ಮೀಕಾಂತನಾದ ಆ ರಾಮಚಂದ್ರಮ ಅವನ ಕಾಲನ್ನು ನಾವು ತೊಳೆದು ಆದರದಿಂದ ಗೌರವದಿಂದ ಶರಣಾಗಿ ಇಲ್ಲಿಯವರೆಗೆ ಕರೆ ತರೋಣ. ಎಲ್ಲವನ್ನು ನಾವು ಪಡೆಯಲಿಕ್ಕೆ ಆಗುತ್ತದೆ ಸ್ವಾಮಿ, ಆಗುತ್ತದೆ. ಒಂದು ಮನಸ್ಸು ಮಾಡಬಾರದೆ?
ನೀನ್ ಈ ಮಾತುಗಳನ್ನ ಆಡುವಾಗಲೇ ಆಶ್ಚರ್ಯಚಕಿತನಾಗಿದ್ದೇನೆ. ಯಾಕೆ ಸ್ವಾಮಿ? ನಾನು ಮಗನನ್ನ ಹೆತ್ತವನಲ್ಲ, ಪಡೆದವನು. ಆದರೆ ನಿನ್ನದು ಅದು ಗರ್ಭ, ಗರ್ಭಕ್ಕೆ ಕಾರಣವಾದಂತಹ ಹೊಟ್ಟೆಯದು. ಅಂತಹ ತಾಯ್ತನವನ್ನ ಹೊಂದಿದಂತಹ ನೀನೇ ಈ ಮಾತುಗಳನ್ನ ಆಡುತ್ತಿ ಅಂತಾದ್ರೆ ನನ್ನಲ್ಲಿ ಪ್ರಚೋದನೆಯಾಗುವಂತಹ ಭಾವನೆ ಏನು ಬಲ್ಲೆಯ? ಯಾವುದು ಸ್ವಾಮಿ? ನಮ್ಮ ಮಕ್ಕಳು ಇಲ್ಲದೆ ಇರುವುದಕ್ಕೆ ಕಾರಣರಾದಂತಹ ಯಾವ ಅರ್ಥದಲ್ಲಿ ನೋಡಿದ್ರು ಕೃತಕೃತ್ಯತೆ ಬರಬೇಕು ಅಂತಾದ್ರೆ ಅದಕ್ಕೆ ಕಾರಣರಾದವರ ರಕ್ತವನ್ನ ಚೆಲ್ಲದೆ ಇದ್ರೆ ಅದು ಸಾಧ್ಯ ಇಲ್ಲ, ಅದು ಸಾಧ್ಯವಿಲ್ಲ. ನಮ್ಮನ್ನ ಯಾವ ಹೊಂದಿಗೂ ಹಿಂಬಾಲಿಸ್ತಾ ಇದ್ದವನು ಇಂದ್ರಾದಿ. ಅಪ್ಪಯ್ಯ ಹೇಗೆ ಬರಬೇಕು? ಅಪ್ಪಯ್ಯ ನಡೆದ ಹೆಜ್ಜೆಯಲ್ಲೇ ಹೆಜ್ಜೆಯನ್ನ ಹಾಕುತ್ತಾ ಬೆಳೆದಂತಹ ಇಂದ್ರಾದಿ ಈ ಹೊತ್ತಿಗೆ ಅಪ್ಪಯ್ಯನನ್ನು ಮೀರಿ ಮುಂದಕ್ಕೆ ಹೋದದ್ದೇ ಹೌದು ಅಂತಾದ್ರೆ ಅವನ ಹೋದ ದಾರಿಗೆ ಸಾರ್ಥಕ್ಕೆ ಬರಬೇಕು ಅಂತಾದ್ರೆ ಆ ಘಟನೆಗೆ ಕಾರಣರಾದಂತಹ ರಾಮಲಕ್ಷ್ಮಣರು ನಾಳೆ ಬೆಳಕನ್ನ ಕಾಣಬಾರದು. ಹಾಗೆ ಮಾಡುವುದಕ್ಕಾಗಿ ನನ್ನ ಮೈಯಲ್ಲಿರುವಂತಹ ರಕ್ತ ಕುದಿಯುತ್ತಾ ಇದೆ, ಖಂಡದಲ್ಲಿ ಕುದಿಯುತ್ತಾ ಇದೆ. ಅದಕ್ಕಾಗಿ ಬರುವಂತಹ ನಾಳೆ ಆ ರಾವಣ ಲಕ್ಷ್ಮಣರನ್ನ ವಿರಾಜಿಸುವುದಕ್ಕಾಗಿ ಇದು ನಮ್ಮ ಮೂಲ ಬಲ ಸಹಿತವಾಗಿ ಹೋಗುವುದಕ್ಕೆ ಸಿದ್ಧತೆಯನ್ನು ಮಾಡುತ್ತಾ ಇದ್ದೇನೆ. ರಾಮ ಲಕ್ಷ್ಮಣರನ್ನು ಇನ್ನಿಲ್ಲವಾಗಿಸ್ತೀರಿ, ಇನ್ನಿಲ್ಲವಾದಂತಹ ನಮ್ಮ ರಕ್ಕಸ ಸೇನೆಯನ್ನು ಹೋಮಮುಖದಿಂದ ಮತ್ತೆ ಬರೆಸ್ತೀರಿ. ಅಂದ್ರೆ ಇಲ್ಲಿಯೂ ಛಲವೇ ಸ್ವಾಮಿ. ಒಂದು ಮಾತುಂಟು, ಹರಿದು ಹೋದ ನೀರಿಗೆ ನಾವು ಒಡ್ಡು ಹಾಕುವುದು ಅಲ್ಲವಲ್ಲ, ಮುಂದೆ ಇರುವ ನೀರಿಗಲ್ವ ಒಡ್ಡು ಹಾಕಬೇಕಾದ. ಕಟ್ಟು ಹಾಕುವುದಿದ್ರೆ ಅಲ್ಲಿಗಲ್ವೇ ಇಂದ್ರಾರಿಯನ್ನು ಮತ್ತೆ ಬರೆಸ್ತೀರಿ. ಹೋಮಮುಖದಿಂದ ಇಂದ್ರಾರಿ ಮತ್ತೆ ಹುಟ್ಟಿ ಬಂದ ಅಂತ ಆದ್ರೆ ನನ್ನ ಗರ್ಭ ಸಂಜಾತ ಅವನು ಅಂತ ನಾನಾಗ್ಲಿ ನೀವಾಗ್ಲಿ ಒಪ್ಪುವುದಕ್ಕೆ ಸಾಧ್ಯವೇ ಸ್ವಾಮಿ? ಅವನು ಗೈದ ಸಾಧನೆಯ ಶಿಖರವೇನು, ಅವನು ಅಡರಿದಂತಹ ಆ ಅಹಂಕಾರದ ಅತ್ರಿ ಎನ್ನುವುದನ್ನು ನಾವು ಕಣ್ಣಾರೆ ನೋಡಿದವರು. ಇಂದ್ರಜಿತು ಮೇಘನಾದ ಹೇಳುವಾಗ ಹೆಮ್ಮೆ ಆಗುತ್ತದೆ. ಅಂತಹ ಮಗನನ್ನು ನಾವಿಂದು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಒಂದು ವೇಳೆ ಕೃತ್ರಿಮವಾದಂತಹ ಮಾರ್ಗದಿಂದ ನಾವದನ್ನು ಪಡೆದೆವು ಅಂತಾದರೂ ಅವನು ಅವನಾಗಿ ಇರಲಾರ. ರಕ್ಕಸ ಸೇನೆಯನ್ನು ತಾವು ಮತ್ತೆ ಸೃಜಿಸ್ತೀರಿ, ವಿಶ್ವಾಸ ಉಂಟು ನನಗೆ. ಆದ್ರೆ ಏನು ಫಲ? ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವ ಶಕ್ತಿ ಅಮೋಘವಾದದ್ದು, ಅದ್ಭುತವಾದದ್ದು. ಇವೆಲ್ಲ ಅವರ ಮುಂದೆ ಎಣಿಕೆಯೇ ಸ್ವಾಮಿ. ಆದ್ದರಿಂದ ಅದು ನೋಡಿ ಅಲ್ಲಿ ಕುಳಿತಿದ್ದಾರೆ, ಕಣ್ಣನ್ನು ಪಿಳಿ ಪಿಳಿ ಮಿಟುಕಿಸುತ್ತಾ ನಮ್ಮೀರ್ವರನ್ನು ನೋಡುತ್ತಿರುವವನು ನಮ್ಮ ಮಗ ವಿರೂಪಾಕ್ಷ. ಅವನು ಸಾಲದೆ
ಹರಿದ ನೀರು ಹರಿದು ಹೋಗಿದೆ. ಉಳಿದ ನೀರನ್ನು ನಾವು ಉಳಿಸಿಕೊಳ್ಳೋಣ ಸ್ವಾಮಿ. ಕಟ್ಟ ಹಾಕುವುದಿದ್ರೆ ಇಲ್ಲಿಗೆ ಹಾಕಿ ಆ ವಿರೂಪಾಕ್ಷನಿಗಾಗಿ ಆಗ ರಾಮನಿಗೆ ಶರಣಾಗಿ ಸ್ವಾಮಿ, ರಾಮನಿಗೆ ಶರಣಾಗಿ. ಅಲ್ಲ, ವಿಭೀಷಣನ ಜೊತೆ ಹೋದಂತಹ 4 ಮಂದಿ ಅನುಯಾಯಿಗಳು ಅವನ ಸಹಚರರು ಅಂತ ತಾವು ಉಪೇಕ್ಷೆ ಮಾಡುವ ಹಾಗಿಲ್ಲವಲ್ಲ. ನಿಮ್ಮ ಮುತ್ತಜ್ಜ ಮಾಲಿ ಮಹಾಶಯನ ಮಕ್ಕಳವರು, ನಮ್ಮ ಕುಲದ ಹಿರಿಯರವರು, ಅನಿಲ, ಅನಲ, ಹರ, ಸಂಪಾತಿ. ಯಾಕೆ ಅವರು ರಾಮನನ್ನು ಹೋಗಿ ಸೇರಿದರು? ಹಾಗಾದ್ರೆ ನಮ್ಮ ಕುಲದ ಹಿರಿಯರಾದ ಆ 4 ವಿಭೀಷಣನನ್ನು ಅನುಮೋದಿಸ್ತಾರೆ ಅಂತ ಆದ್ರೆ ಅವರಿಗಿಂತ ಕಿರಿಯರಾದ, ವಿಭೀಷಣನಿಗಿಂತ ಹಿರಿಯರಾದ ತಾವು ಅನುಮೋದಿಸುವುದು ಸಾಧು ಅಲ್ಲವೇ? ಆದ್ದರಿಂದ ಹೇಳಬಾರದು ಅಂತ ಅಂದುಕೊಳ್ಳುತ್ತೇನೆ, ಆದ್ರೆ ಹೇಳಿ ಹೋಗುತ್ತದೆ ಸ್ವಾಮಿ. ಇಷ್ಟೆಲ್ಲ ಆದದ್ದು ಆ ಕುಲ ಕುಠಾರನಿಂದ. ಶೂರ್ಪಣಖ ಅವಳಿಗೆ ಮೂಗು ಮುಖ ಮೊದಲಿಂದಲೂ ಇಲ್ಲ ಸ್ವಾಮಿ, ನಾನು ಅದನ್ನು ಬಾಯ್ಬಿಟ್ಟು ಹೇಳಬೇಕೆ. ಅಂಥವಳ ಮೂಗು ಮುಖ ಕತ್ತರಿಸಿದರು ಅಂತ ಹೇಳಿ ಇಷ್ಟೊಂದು ವಿಪ್ಲವವನ್ನು ಸೃಷ್ಟಿ ಮಾಡುವುದು. ಹುಟ್ಟಿದಂತಹ ಕುಲಕ್ಕೆ ಮಾರಿ ಸದೃಶವಾಗುತ್ತದೆ ಯಾವುದು? ಕೊಡಲಿಯ ಕಾವು. ಆದ್ರೆ ವೃಕ್ಷಗಳಿಗೆ ಅದು ಗೊತ್ತಿರುತ್ತದೆಯೇ? ಇಲ್ಲವಲ್ಲ. ಒಂದು ವೇಳೆ ಗೊತ್ತಿರುವುದೇ ಹೌದಾದರೂ ಅದನ್ನು ವಿರೋಧಿಸುವ ಯಾವ ದಾರಿಯೂ ಆ ವೃಕ್ಷಗಳಿಗೆ ಇಲ್ಲವಲ್ಲ. ನಮ್ಮ ರಕ್ಕಸ ಸಮುದಾಯಕ್ಕಾದದ್ದು ಹಾಗೆ. ಶೂರ್ಪಣಖಿಯನ್ನು ವಿರೋಧಿಸುವ ಯಾವ ದಾರಿಯೂ ಅವರಿಗೆ ಇಲ್ಲದೆ ಇದ್ದುದರಿಂದ ನಿಮ್ಮಿಂದ ನಿಯೋಜಿತರಾದಂತಹ ಖರದೂಷಣ ತ್ರಿಶಿರರ ಸಹಿತ 14,000 ಮಂದಿ ಅವಳು ಹೇಳಿದ್ದಕ್ಕೆ ಬಾಯಿ ಮುಚ್ಚಿ ಹಸಾದ ಅಂತ ಹೇಳಿ ಮಾಡಿಕೊಂಡು ಬಂದವರು. ಮಿತಿ ಮೀರಿದಾಗ ತಾವಲ್ಲವೇ ಅದನ್ನು ಸರಿ ಮಾಡಬೇಕಾದವರು. ಈಗ ನೋಡಿ, ಬಿಟ್ಟ ಮಂಡೆ ಬಿಟ್ಟ ಹಾಗೆ ಕೆದರಿದ ಕೇಶರಾಶಿ, ಲಂಕೆಯ ಬೀದಿ ಬೀದಿಗಳಲ್ಲಿ ಅವಳು ಸುತ್ತುವರುತ್ತಿರುವಂತಹ ದೃಶ್ಯವನ್ನು ತಾವೇ ನೋಡುತ್ತಾ ಇದ್ದೀರಿ. ಇವಳಿಗಿಂತ ದೊಡ್ಡ ಮಾರಿ ಮತ್ತೊಂದನ್ನು ನೋಡುವುದಕ್ಕೆ ಸಾಧ್ಯವೇ? ಅಂತಹ ಮಾರಿಗಾಗಿ ಹಬ್ಬವನ್ನು ಇಲ್ಲಿ ಸೃಷ್ಟಿ ಮಾಡಿದ್ರಲ್ಲ ಸ್ವಾಮಿ, ಮಾರಿ ಹಬ್ಬ ಆಯಿತು. ಆದ್ರೆ ಗುರಿಯಾದದ್ದು ಯಾರು ಹೇಳಿ? ನಮ್ಮ ರಕ್ಕಸ ಸಮುದಾಯ. ಇದರ ಅವಶ್ಯಕತೆ ಇತ್ತು. ಅವಳು ಒಬ್ಬಳನ್ನು ನಿವಾರಿಸಿದ್ರೆ ಸ್ವರ್ಣಲಂಕೆ ಇವತ್ತಿಗೂ ಸ್ವರ್ಣಲಂಕೆಯಾಗಿಯೇ ಇರುತ್ತಿತ್ತಲ್ಲ ಸ್ವಾಮಿ. ಇಂದ್ರಜಿತು ಉಳಿಯುತ್ತಿತ್ತು. ಸ್ವಾಮಿ, ತಾವು ಮರೆತ ಒಂದು ಸತ್ಯವನ್ನು ಹೇಳ್ತೇನೆ. ಸೀತಾಪಹಾರ ಆಗಿ 8 ತಿಂಗಳು ಕಳೆದಿರಬಹುದು. ಇಂದ್ರಜಿತುವಿಗಿದ್ದ ವರವನ್ನೊಮ್ಮೆ ಆಲೋಚನೆ ಮಾಡಿ. 12 ವರ್ಷ ಅನ್ನ ಆಹಾರ ಮೈಥುನಾದಿಗಳನ್ನು ವರ್ಜಿಸಿದವನಿಂದ ಮಾತ್ರ ಅವನ ಮರಣ. ಹಾಗಂತಾನೆ ಅವರಲ್ಲಿ ನಿಕ್ಷಿಪ್ತವಾದಂತಹ ಆ ಸತ್ವ, ಅದನ್ನಲ್ವೇ ತಾವು ಗುರುತಿಸಬೇಕಾದ್ದು. ಅಂತಹ ಸತ್ವಾತಿಶಯದಿಂದಲೇ ಕಂಗೊಳಿಸುವ ರಾಮ ಲಕ್ಷ್ಮಣರನ್ನು ತಾವು ವಿರೋಧಿಸ್ತೀರಿ. ದೇವಾಂತಕ ನರಾಂತಕ ಅಂತ ಕಳುಹಿಸಿದ್ರಲ್ಲ, ಏನು ಹೆಸರನ್ನು ಸುಮ್ಮನೆ ಚಂದಕ್ಕಿಟ್ಟದ್ದ ಅವರಿಗೆ? ದೇವರಿಂದ ತನ್ನ ಅಂತ್ಯವನ್ನು ಕಾಣದವ ದೇವಾಂತಕ, ನರರಿಂದ ತನ್ನ ಸಾವನ್ನು ಕಾಣದವ ನರಾಂತಕ. ಅವರನ್ನು ಕೊಂದು ಕಳೆದ್ರಲ್ಲ. ಹಾಗಾದ್ರೆ ಇವ ದೇವವರ್ಗದವನೋ ನರವರ್ಗದವನೋ? ಹಾಗಾದ್ರೆ ಇವ ಯಾರು? ಕೇಳಿಸಿತು ತಾವು ಬರುವಾಗ. ಗೂಢ ಬ್ರಹ್ಮಗಳು ಹಾಗೆ ಮಾಡದಿರುವಂತ ಒಬ್ಬ ಚಾರಕ ಬಂದು ಹೇಳ್ತಾನೆ, ಸ್ವಾಮಿ, ನಮ್ಮ ಮನೆಯ ಅನ್ನದ ಋಣಕ್ಕೆ ಕಟ್ಟು ಬಿದ್ದವ ಅವ, ಉಳಿಗದವ. ಅವನಿಗೆ ಅರ್ಥವಾಗುವ ಸತ್ಯ ತಮಗರ್ಥ ಆಗುವುದಿಲ್ಲವೇ? ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಾವು ಅವರ ಮನೆ ಅಂಗಳಕ್ಕೆ ಹೋದದ್ದಲ್ಲ ಸ್ವಾಮಿ. ಇದನ್ನು ನಾವು ಮರೆಯುವ ಹಾಗಿಲ್ಲ. ನಮ್ಮ ಮನೆಯ ಅಂಗಳಕ್ಕೆ ಬಂದು ಇಷ್ಟೊಂದು ವಿಪ್ಲವವನ್ನು ಮಾಡ್ತಾ ಇದ್ದಾರೆ ಅಂತಾಗುವಾಗ ನಾವಲ್ಲವೇ ಎಚ್ಚರಿಕೆಯನ್ನು ವಹಿಸಬೇಕಾದ್ದು? ಇಲ್ಲ ಇಲ್ಲ, ಇದು ತಮಗೆ ಮೊದಲಿನಿಂದ ರೂಢಿ. ಪರದಾರಾಪಹರಣಕ್ಕೆ ತಾವು ಮುಂದಾಗುವುದು, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಬಂದು ಮತ್ತೊಬ್ಬ ಕೈ ಎತ್ತಿ ಹೊತ್ತುಕೊಂಡು ಹೋಗುವುದು, ಇದಲ್ಲವೇ ಹಿಂದಾದದ್ದು? ಮಧುದಾನವ ಬಂದು ಕುಂಭೀನಸಿಯನ್ನು ಎಳೆದೊಯ್ಯುವಾಗ ಆದ ಪ್ರಕರಣವನ್ನು ನಾನು ನೆನಪು ಮಾಡುವುದು ತಮಗೆ. ಹಾಗಾದರೆ ಪ್ರಪಂಚದಲ್ಲಿ ಇರುವಂತಹ ಒಂದು ಸಾರ್ವಕಾಲಿಕವಾದ ಸತ್ಯ ನಮ್ಮ ಲಂಕೆಯಲ್ಲಿಯೂ ಉಂಟು ಸ್ವಾಮಿ. ಆದ್ದರಿಂದ ಇಂತಹ ಕುಕೃತ್ಯ ಇನ್ನು ಬೇಡ. ಎಲ್ಲವನ್ನು ಇಲ್ಲಿಗೆ ವಿರಮಿಸೋಣ. ರಾಮನ ಪದತಲಕ್ಕೆ ನಾವೀರ್ವರು ಹೋಗಿ ಶರಣಾಗೋಣ. ಕಳೆದದ್ದೆಲ್ಲದಕ್ಕೂ ಮಹತ್ವವನ್ನು ನಾವು ಕಲ್ಪಿಸಿದಂತ ಹಾಗಾಗುತ್ತದೆ ಸ್ವಾಮಿ. ಒಂದು ಮನಸ್ಸು ಮಾಡಿ. ಮಂಡೋದರಿ ಸ್ವಾಮಿ, ರಾವಣನಿಗೆ ಈ ವಾದವನ್ನ ಕೇಳಿ ಕೇಳಿ ತಲೆ ಜಿಡ್ಡಾಗುವ ಪರಿಸ್ಥಿತಿ ಬಂದು ಹೋಗಿದೆ. ಇದನ್ನೇ ಆಡಿದವನು ವಿಭೀಷಣ, ಇದನ್ನೇ ಆಡಿದವಳು ಹೆತ್ತಬ್ಬೆ ಆದಂತಹ ನನ್ನ ಅವ್ವೆ, ಇದನ್ನೇ ಆಡಿದವರು ಈ ಪ್ರಜಾ ಸಂತಾನ.
ಗೂಢ ಬ್ರಹ್ಮನಳು ಹಗೆಯಾಡದಿರು ಅನ್ನುವುದಾಗಿ ಒಬ್ಬ ಕೇವಲ ನಮ್ಮ ಕೆಲಸದ ಉಳಿಗ ಮಾಡುವಂತಹ ಆಳೊಬ್ಬನು ಆಡುತ್ತಾನೆ ಅಂತಾದರೆ ರಾಮ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಎಲ್ಲರಿಗೂ ಸಾಧ್ಯ ಆಗಿದೆ ಅಂತ ನೀವು ಭಾವಿಸಿಕೊಳ್ತಾ ಇದ್ದೀರಿ. ನೀನೇ ಸೂಚ್ಯವಾಗಿ ಆಡಿ ನೋಡಿದೆ. ಸೀತೆಯನ್ನ ಕರೆಕೊಂಡು ವರ್ಷವಾಗದೇ ಇದ್ರು ಮಗನಿಗಿದ್ದಂತಹ ವರ ಏನು? 12 ವತ್ಸರದಲ್ಲಿ 12 ವತ್ಸರಗಳ ಕಾಲ ನಿದ್ರಾ, ಭಯ, ಮೈಥುನ, ಆಹಾರಗಳನ್ನು ಸೇವನೆ ಮಾಡದೇ ಇದ್ದಂತಹ ಒಬ್ಬನಿಂದ ಮರಣ. ಸೀತಾ ವ್ಯಾಜವೇ ಕಾರಣ ಹೌದು ಅಂತ ಆದ್ರೆ ಇದು ಹೌದು ಅನ್ನುವುದಕ್ಕೆ ಆಧಾರ ಎಲ್ಲಿ ಸಿಗ್ತದೆ? ನಾನು ಅದನ್ನೇ ಹೇಳ್ತಾ ಇರುವುದು ಸ್ವಾಮಿ. ಕಾರಣವೇ ನಮ್ಮದು ಶಿಥಿಲ ಆಗಿದೆ. ಹಾಗಿರುವಾಗ ಅದನ್ನಿಟ್ಟುಕೊಂಡು ಲೌಕಿಕವಾದ ಒಂದು ಉದಾಹರಣೆ ಹೇಳ, ತಪ್ಪು ತಿಳಿಬಾರದು. ಯಾವುದಕ್ಕೂ ಬಾರದ ಒಂದು ಕುಂಬು ಮರ, ಅದನ್ನು ಮಧ್ಯೆ ಇಟ್ಟುಕೊಂಡು ಅಣ್ಣ ತಮ್ಮ ಹೊಡೆದಾಟ ಮಾಡಿಕೊಂಡು ಹಾಗಾಗಲಿಲ್ವೋ? ಇದು ಹೇಗೆ? ಯಾವ ಕಾರಣ ಅಂತ ಕೇಳಿದ್ರೆ ಈಗ ತಾವು ಹೇಳ್ತೀರಿ, ನಾವು ಈ ಸತ್ಯವನ್ನು ಈಗ ಕಾಣ್ತಾ ಇದ್ದೇವೆ ಪ್ರತಿನಿತ್ಯವೂ. ಸೀತಾವ್ಯಾಜ ಸೀತಾವ್ಯಾಜ, ಎಲ್ಲಿದೆ ಸೀತಾವ್ಯಾಜ? ಇದು ನಮಗೆ ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿದೆ. ಹಾಗಿರುವಾಗ ಯಾವ ಕಾರಣದಿಂದ ತಮ್ಮ ಹೋರಾಟ ಸ್ವಾಮಿ? ಯಾವ ಕಾರಣದಿಂದ ನಿಮ್ಮ ಛಲ? ಸೀತೆಯನ್ನು ನೆಪವಾಗಿಟ್ಟುಕೊಂಡದ್ದೇ ಹೊರತು ಸೀತೆಯೇ ಕಾರಣವಾಗಿ ನಡೆದಂತಹ ವ್ಯಾಜ ಅಲ್ಲ ಇದು. ಸೀತೆಯನ್ನ ನೆಪವಾಗಿಟ್ಟುಕೊಂಡಂತಹ ಒಂದು ವ್ಯಾಜ ಇದು ಸ್ವಾಮಿ. ಇದೇ ಹೌದು ಅಂತ ಸೀತೆಯನ್ನು ಬಿಟ್ಟು ಬಿಡಿ, ರಾಮನಿಗೆ ಒಪ್ಪಿಸೋಣ, ಆ ಬಳಿಕ ಯುದ್ಧ ಮುಂದುವರಿಯಿರಿ. ಆದ್ರೆ ಸೀತೆಯನ್ನ ಕಾರಣವಾಗಿ, ಸೀತೆಯೇ ಮುಖ್ಯವಾಗಿ ಅಂದದ್ದಲ್ಲ, ಅದಕ್ಕೆ ಸೀತೆಯನ್ನ ಹೊಣೆಯಾಗಿಸಿ ಮಾಡಿದಂತಹ ವ್ಯಾಜ. ಕಾರಣವಾಗಿ ಸೀತೆ ಇದ್ದಾಳೆ, ಆದರೆ ಸೀತೆಯೇ ಮುಖ್ಯ ಅಲ್ಲ. ಈಗ ನೀನು ಆಡುತ್ತಾ ಇದ್ದಿ, ಇರುವ ಒಬ್ಬ ಮಗ ವಿರೂಪಾಕ್ಷ, ಅವನನ್ನಾದರೂ ಬದುಕಿಸಿಕೊಳ್ಳಬಹುದಲ್ಲ. ಪ್ರಾಯಕ್ಕೆ ಬಂದಂತಹ ಮಗ. ಇದೇ ನಿನ್ನ ರಾಮರಾಜ್ಯದಲ್ಲಿ ನಡೆದಂತಹ ಘಟನೆಯನ್ನು ಒಮ್ಮೆ ಆಲೋಚನೆ ಮಾಡಿ ನೋಡು. ಯಾವುದು? ತನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವುದಾಗಿ ಕೇಳಿಕೊಂಡಂತೆ ಕುಂತಿ ಒಪ್ಪಿಕೊಂಡ ಭರತ? ಇಲ್ಲವಲ್ಲ. ಯಾಕೆ? ಪ್ರಾಯಕ್ಕೆ ಬಂದಂತಹ ಮಗನಿಗೆ ವಿವೇಚನೆ ಇದೆ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದಾಗಿ. ಈ ಹೊತ್ತಿನವರೆಗೆ ವಿಭೀಷಣ ರಾಮನನ್ನ ಸೇರಿಕೊಳ್ತೇನೆ ಅನ್ನುವಾಗ ತಡೆದವನಲ್ಲ ಈ ರಾವಣ. ಕದನಕ್ಕೆ ಪೋಪೆದೆ ಬೇಡು ಹೋಗು ಅನ್ನುವುದಾಗಿ ನಿರ್ಧಾರದಿಂದ ಆಡಿದವನಲ್ಲ ರಾವಣ. ಕಥನದ ಮಾತಂತಿರಲಿ, ಹಾಗಾದ್ರಿಂದಲೇ ಹೇಳಿದ್ದು ನನ್ನ ತಮ್ಮನಲ್ಲಿರಬಹುದು, ನನ್ನ ಮಗನಲ್ಲಿರಬಹುದು, ಯಾರಲ್ಲೂ ಒತ್ತಾಸೆ ಇಲ್ಲ, ಯುದ್ಧ ಮಾಡಬೇಕು ಅನ್ನುವುದಾಗಿ ನಿರ್ಣಯ ಇಲ್ಲ. ಮಾಡುವುದಾದ್ರೆ ನಿಮ್ಮ ಆಯ್ಕೆಯಿಂದ ಮಾಡುವುದಾದ್ರೆ ಮಾಡಬಹುದು ಅನ್ನುವುದಾಗಿ ಆಡಿದ್ದೇನೆ. ಈಗ ವಿರೂಪಾಕ್ಷನಲ್ಲೂ ಅದನ್ನೇ ಆಡುವುದು. ಹಾಗಲ್ಲ, ಅವನಿಗೆ ಯುದ್ಧವೇ ಹೋಗುತ್ತಾನೋ ಇಲ್ವೋ, ಆ ಯಾರೇ ಬರಲಿ ಬಿಡುವುದಕ್ಕಿಲ್ಲ. ಮುಗ್ಗಿನ ದೊರೆಗೆ ಮಣಿದವನಲ್ಲ ದಶಶಿರ ಧರೆಯ ಹುಡುಗನುಜರಿಗೆ ಬೆದರು ಬರತಾನಿನ್ನು. ಇರುವ ಒಂದನ್ನು ಉಳಿಸುವ ಕಾರಣದಿಂದಾಗಿ ಕಳೆದು ಹೋದದ್ದನ್ನೆಲ್ಲವನ್ನು ಪಡೆಯುವುದಕ್ಕಾಗುತ್ತದೆ ಅನ್ನುವಂತಹ ಭ್ರಮೆಯಲ್ಲಿ ಮಾತನಾಡಬೇಡ ಮಂಡೋದರಿ. ಆಲೋಚಿಸಿ ನೋಡು, ಕಳೆದುಕೊಂಡದ್ದನ್ನು ಕಳೆದುಕೊಂಡಿದ್ದೇವೆ. ಆ ಕಳೆದುಕೊಂಡದ್ದಕ್ಕೆ ಬೆಲೆ ಬರಬೇಕು ಅಂತಾದ್ರೆ ಅದಕ್ಕಿಂತ ಮೌಲ್ಯವಾದದ್ದಾದ್ರೂ ಕಳೆದು ಹೋದರೂ ಸರಿ ಎನ್ನುವ ತೀರ್ಮಾನಕ್ಕೆ ಬಂದವನು ರಾವಣ. ಪ್ರಪಂಚದಲ್ಲಿ ಯಾರಿದ್ರು ಯಾರಿಲ್ಲದೆ ಇದ್ರು ಅವರಿಗಾಗಿ ಹೆದರಿ ಬೆದರಿ ಬದುಕುವವನಲ್ಲ ಈ ರಾವಣ. ದಿನ ಇರುವವರೆಗೂ ಸಿಂಹ ಬದುಕಿದ ಹಾಗೆಯೇ ಬದುಕಬೇಕು. ಸಿಂಹ ಮುದಿಯಾಯಿತು ಅನ್ನುವ ಕಾರಣಕ್ಕಾಗಿ ಅದು ಹುಲ್ಲೆಯನ್ನು ತಿನ್ನುವುದಕ್ಕಿಲ್ಲ. ತಿನ್ನುವುದಿದ್ರೆ ಹುಲ್ಲನ್ನು ತಿನ್ನುವುದಕ್ಕಿಲ್ಲ, ಹುಲ್ಲೆಯನ್ನು ಮಾತ್ರ ತಿನ್ನುವುದು. ಹುಲ್ಲನ್ನ ತಿನ್ನುವ ಸಿಂಹವಾಗಿಯೋ ಹುಲಿಯಾಗಿಯೋ ಬದುಕುವುದಕ್ಕಿಲ್ಲ. ಹುಲ್ಲೆಯನ್ನೇ ಬೇಟೆಯಾಡಬೇಕು. ಬೇಟೆಯಾಡುವುದಕ್ಕೆ ಹುಲ್ಲೆ ಸಿಗುವುದಿಲ್ಲ ಅಂತಾದ್ರೆ ಹಸಿವಿನಿಂದಾದರೂ ಈ ಹುಲಿನಾಡಿ ಇಲ್ಲವೇ ಆಗಬೇಕಷ್ಟೇ ಹೊರತು ತನ್ನ ಸ್ವಭಾವದಲ್ಲಿ ಪರಿವರ್ತನೆಯನ್ನ ಕಾಣುವುದಕ್ಕಿಲ್ಲ ಮಂಡೋದರಿ, ಕಾಣುವುದಕ್ಕಿಲ್ಲ. ರಾಮನನ್ನು ಹುಲ್ಲೆಯಾಗಿ ಭಾವಿಸಿದ ತಮ್ಮ ಮುಂದೆ ನಾನು ಅಳದೆ ಮತ್ತಿನ್ನೇನು ಮಾಡಿಗಳು ಬೇಡ ಕಟ ರಾಮನೊಳವಿಗಿದಿರಾಗದಿರು. ಬಲು
ಸ್ವಾಮಿ, ಹೆಣ್ಣಾಗಿ ಹುಟ್ಟಿಬಿಟ್ಟೆ. ಭಾವನೆಯ ಬಲೆಯಲ್ಲಿ ತಮ್ಮನ್ನು ಸಿಲುಕಿಸಿ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತೇನೆ ಎನ್ನುವಂತಹ ವಿಶ್ವಾಸ ಇತ್ತು. ಆಗಲಿಲ್ಲ. ಸಾಮದಿಂದ ಮಾತಾಡಿಯಾದರೂ ತಮ್ಮನ್ನು ಒಲಿಸಿಕೊಳ್ಳೋಣ ಅಂತ ಹೇಳಿದರೆ ಸಾಮವೇದಕ್ಕೆ ಭಾಷ್ಯವನ್ನು ಬರೆದ ತಾವು ಅದಕ್ಕೂ ಮಣಿಯಲಿಲ್ಲ. ಬೇಡ, ವಿರೂಪಾಕ್ಷನನ್ನು ಮುಂದೆ ತೋರಿಸಿ ಅವನಿಗೊಂದು ಪ್ರಾಣದಾನ, ಜೀವದಾನ, ಬದುಕನ್ನು ದಾನ ಮಾಡಿ ಅಂತ ಹೇಳಿ ಆ ಮಾರ್ಗವನ್ನಾದರೂ ಅನುಸರಿಸ್ತೀರೋ ಅಂತ ನಿರೀಕ್ಷೆ ಮಾಡಿದರೆ ತಾವು ಅದಕ್ಕೂ ಮಣಿಯಲಿಲ್ಲ. ಶೂರ್ಪಣಖಿಯನ್ನು ನಮ್ಮ ರಕ್ಕಸ ಸಮುದಾಯದಿಂದ ಬೇರ್ಪಡಿಸಿ ಭೇದೋಪಾಯವನ್ನು ಮಾಡಿದೆ. ಪ್ರಯೋಜನ ಆಗಲಿಲ್ಲ. ದಂಡ ಕೊಡುವುದಕ್ಕೆ ನಾನು ಅಧಿಕಾರಿ ಅಲ್ಲ ಸ್ವಾಮಿ. ಹಾಗಾಗಿ ಪಾದದಲ್ಲಿ ಬಿದ್ದು ಕೇಳ್ತಾ ಇದ್ದೇನೆ, ಪಾದದಲ್ಲಿ ಮಡಿದಿದ್ದೇನೆ, ಹೊರಳಾಡ್ತಾ ಇದ್ದೇನೆ. ಇನ್ನು ಯಾಕೆ ಸ್ವಾಮಿ ಈ ಛಲ? ಇಲ್ಲ ಇಲ್ಲ, ನನಗೊಂದು ಸ್ಪಷ್ಟ ಆಗ್ತಾ ಉಂಟು. ಸ್ಪಷ್ಟವಾಗಿ ಆಡ್ತೇನೆ. ಇದು ಯಾವುದೋ ಒಂದು ಮುಖವಾಡ. ಮುಖವಾಡದ ಹಿಂದಿರುವ ಸತ್ಯಾನಾವರಣ ಆಗಬೇಕು. ಆಗುವುದಿದ್ರೆ ಇಂದ ಆಗಬೇಕು. ಇದಲ್ಲ ಅಂತಾದ್ರೆ ರಾಮ ಲಕ್ಷ್ಮಣರನ್ನು ಕಡಿತೀರೋ, ಕೊಲ್ತೀರೋ. ಅದಕ್ಕಿಂತ ಮೊದಲು ಇದು ಕತ್ತನ್ನು ತಗ್ಗಿಸಿದ್ದೇನೆ. ಈ ಮಂಡೋದರಿಯ ಶಿರವರಿದು ಆ ಮಣಿ ನೋಡಿಕೊಳ್ಳಿ ಸ್ವಾಮಿ, ನೋಡಿಕೊಳ್ಳಿ. ಬಳಿಕ ಕಳದಿಳಿದು ಪತಿವ್ರತ ಲಲನ ಇವಳೆಂದೇನು ಒಲಿದು ಮಾತಾಡಿಸಿದ ರಾವಣನಧಿಕ ವಿನಯದಲ್ಲಿ ಲಾಲಿಸು ಮಯತನುಜೆ ಮಚ್ಚರಿತವ ಲಾಲಿಸು ಲಾಲಿಸು ಮಯತನುಜೆ ಮಚ್ಚರಿತವ Munita